ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಡಾಂಬರ್ ರಸ್ತೆ. ಸೊ ಈ ಡಾಂಬರ್ ರಸ್ತೆಯಿಂದ ಈಗ ನಾನು ಹೊರಗಡೆಗೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ಡಾಂಬರ್ ರಸ್ತೆಯಿಂದ ಒಂದು ಸ್ವಲ್ಪ ಅಂತರದಲ್ಲಿದೆ ಅಷ್ಟೇ ಆಸ್ತಿ. ಸಂಪೂರ್ಣ ರೆಡ್ ಸಾಯಿಲು ಇದೇ ಥರ ರಸ್ತೆ ಇದೆ. ಸ್ವಲ್ಪ ಹತ್ತಿರದಲ್ಲೇ ಇದೆ, ಇಂಟೀರಿಯರ್ ಏನಲ್ಲ, ಹತ್ತಿರದಲ್ಲಿದೆ. ಏರೆಷ್ಟು ಹಳ್ಳಿ ಕೂಡ ಇದೆ, ಅಕ್ಕಪಕ್ಕ ಹಳ್ಳಿ ಇದೆ, ಏನು ಪ್ರಾಬ್ಲಮ್ ಏನಿಲ್ಲ. ಜೊತೆಗೆ ಇಂಟೀರಿಯರ್ ಏನಲ್ಲ. ಇದು ರೆಕಾರ್ಡ್ ರಸ್ತೆ. ಇದು ಒಬ್ರಿಗಾಗಿದೆ, ಬೇರೆಯವ್ರಿಗೆ. ಇದೆಲ್ಲ ಅಕ್ಕಪಕ್ಕದ ಲ್ಯಾಂಡು ನೋಡಿ. ಇಲ್ಲಿ ತನಕ ರೆಕಾರ್ಡ್ ರಸ್ತೆ. ಓಕೆ, ಇಲ್ಲಿಂದ ಈಚೆಗೆ ಈ ಲ್ಯಾಂಡು ಉತ್ತಿದಾರಲ್ಲ, ಈ ಉತ್ತಿರೋದ್ರಿಂದ ಈಚೆಗೆ ಒಂದು 10-20 ಹೆಜ್ಜೆ ಒಳಗಡೆ ಹೋಗಬೇಕು. ಇದೊಂದು ನೀರು ಹರಿತಕ್ಕಂಥ ಹಳ್ಳ. ಈ ಹಳ್ಳದ ಒತ್ತುವರಿ ಈ ಒಂದು ರಸ್ತೆ. ಇದು ವಿತೌಟ್ ರೆಕಾರ್ಡು. ಸೊ ಈಗ ನಾನು ಹೇಳ್ತಕ್ಕಂಥ ಆಸ್ತಿ ಬಂದು ಇದು. ಈ ಕಡೆ ಈ ಆಸ್ತಿಗೆ ಒಂದು ಕಂಡಂಗೆ ಮತ್ತು ಈ ಆಸ್ತಿಗೆ ಒಂದು ಕಂಡಂಗೆ ನೋಡಿ. ಇದೊಂದು ಹಳ್ಳ ಅಂದರೆ ರೇನ್ ವಾಟ್ರು ವಿಶೇಷವಾಗಿ ಬಂದಾಗ ಮೇಲ್ಗಡೆ ಆಸ್ತಿಗಳ ಏನು ವಾಟ್ರು ಹೋಗ್ತಕ್ಕಂಥದ್ದಕ್ಕೆ ನೀರರಿಯೋ ಹಳ್ಳ ಅಂತೀವಿ ನಮ್ಮ ಹಳ್ಳಿ ಭಾಷೆನಲ್ಲಿ. ಸೊ ಆ ಥರದ ಒಂದು ಹಳ್ಳ. ಇದೇ ಹಳ್ಳ ಈ ಒಂದು ರಸ್ತೆ ಏನಿದೆ ನೋಡಿ, ಈಗ ಅಲ್ಲಿ ಇವರು ರಸ್ತೆ ಮಾಡ್ಕೊಂಡಿದ್ದಾರಲ್ಲ ನೋಡಿ, ಹಿಂಗೆ ಬಂದು ಹೀಗೆ ಹೋಗುತ್ತೆ. ಓಕೆ, ಇಲ್ಲೊಂದು ಹೈ ಟೆನ್ಷನ್ ಇದೆ ನೋಡಿ, ಇಲ್ಲೊಂದು ಹೈ ಟೆನ್ಷನ್ ಹೋಗಿದೆ. ಸೊ ಆದರೆ ಈ ಒಂದು ಆಸ್ತಿಯ ನೋಡಿ ಎಂಟ್ರೆನ್ಸಲ್ಲಿ ರೈಟ್ ಸೈಡ್ಗಾದಂಗೆ ಇದೆ. ಇದು ಯಾವುದು? ಈ ಒಂದು ಹೈ ಟೆನ್ಷನ್ನು. ಈ ನಾನು ಹೇಳ್ತಕ್ಕಂಥ ಆಸ್ತಿ ಇದು 2 ಎಕರೆ 5 ಕುಂಟೆ. ಅಲ್ಲಿ ಹಿಂಭಾಗದಲ್ಲಿ ಕಲ್ಕಂಬ ಹಾಕೊಂಡಿದ್ದಾರ, ಅಲ್ಲಿ ತನಕನೂ ಹೋಗುತ್ತೆ. ಇಲ್ಲೇನು ಉತ್ತಿ ಅಚ್ಚುಕಟ್ಟು ಮಾಡಿದಾರಲ್ಲ, ಇದೇ ರೀತಿ 1 by 1 ಸ್ಟೆಪ್ ಬೈ ಸ್ಟೆಪ್ ಇದೆ. ಒಟ್ಟು 2 ಎಕರೆ 5 ಕುಂಟೆ. ಇದೇ ಊರನ್ನ ರೈತರದು ಇದು ಆಸ್ತಿ. ಓಕೆ, ಸೊ ಈ ಒಂದು ಹೈ ಟೆನ್ಷನ್ನು ಈ ಸೈಡ್ಗಾದಂಗಿದೆ. ಬಟ್ ಈ ನೋಡಿ, ಈ ಆಸ್ತಿಗೂ ಇದಕ್ಕೂ ಏನು ಹ್ಯಾಡಾಗಲ್ಲ. ಇದು ಈ ಕಡೆ ಹಂಗಾಯ್ತು. ಇದನ್ನು ಅಂದರೆ ಇವ್ರು ಹೇಳ್ತಾ ಇರೋದು ಏನಂದರೆ, ಈ ಒಂದು ಹಳ್ಳ ಹೋಗ್ತಾ ಇದೆಯಲ್ಲ, ಈ ಒಂದು ಹಳ್ಳದ ಒತ್ತುವರಿನಲ್ಲಿದೆ ಹೈ ಟೆನ್ಷನ್ನು ಅಂತ. ಸೊ ಅದ್ಬಸ್ ಮಾಡಿಸಿದಾಗ ಈ ಒಂದು ಹೈ ಟೆನ್ಷನ್ನು ಇವ್ರ ಆಸ್ತಿಗೆ ಯಾಡಾಗುತ್ತಾ ಅಥವಾ ಈ ಒಂದು ಹಳ್ಳದ ಒತ್ತುವರಿನಲ್ಲೇ ಇದೆಯಾ ಅಂತ ಅನ್ನೋದು ಇಂಪಾರ್ಟೆಂಟು. ಓಕೆ, ಈಗ ಅವ್ರು ಏನು ಹೇಳಿದ್ದಾರೆ, ಸೊ ಅದರಂತೆ ನಾನು ಹೇಳ್ತಾ ಇದ್ದೀನಿ. ಸೊ ಯಾಕಂದರೆ ಈ ಒಂದು ಹೈ ಟೆನ್ಷನ್ ಏನಿದೆಯೋ ಇಲ್ಲಿಂದ ಹಂಗೆ ಅಪ್ ಟು ಅಲ್ಲಿ ತನಕನೂ ನೋಡಿ, ಇದೊಂದು ಹಳ್ಳ ಇದೆಯಂತೆ. ಈ ಒಂದು ಹಳ್ಳ ಹೀಗೆ ಹೋಗುತ್ತಂತೆ. ಅತ್ತೆ ನೋಡಿ ಇದೊಂದು ಹಳ್ಳ, ಇದು ಹಳ್ಳ ಅಂತ ನೋಡಿ ಇವ್ರು ಹೇಳ್ತಾ ಇರೋದು. ಸೊ ಈ ಒಂದು 2 ಎಕರೆ 5 ಕುಂಟೆ ಏನು ಹೇಳ್ತಾ ಇದ್ದಾರೆ, ಈ ಒಂದು 2 ಎಕರೆ 5 ಕುಂಟೆನ ಅದ್ಬಸ್ ಮಾಡಿದಾಗ ಮಾತ್ರ ಈ ಒಂದು ಹೈ ಟೆನ್ಷನ್ನು ಇವ್ರ ಆಸ್ತಿಗೆ ಆಡಾಗುತ್ತಾ ಅಥವಾ ಹಳ್ಳದ ಒತ್ತುವರಿಗೆ ಹೋಗುತ್ತಾ ಅಂತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು. ಓಕೆ, ನೋಡಿ ಈ ರೀತಿಯಾಗಿದೆ. ಸಂಪೂರ್ಣ ರೆಡ್ ಸಾಯಿಲು, ಸಮತಟ್ಟವಾಗಿದೆ, ಎಲ್ಲ ಉತ್ತು ಮಾಡ್ಕೊಂಡಿದ್ದಾರೆ. ಲ್ಯಾಂಡ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ರೆಕಾರ್ಡು ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ. ಇದೇ ಊರಿನ ರೈತರಿಂದ ಆಗ್ತಕ್ಕಂಥದ್ದು. ಸೊ ಡಾಂಬರ್ ರಸ್ತೆಯಿಂದ ಒಂದು 600-700 ಅಡಿಯಷ್ಟು ಅಂತರ ಆಗ್ಬೋದು. ಸೊ ಜೊತೆಗೆ ಹಳ್ಳಿಗೂ ಕೂಡ ಭಾಳ ಹತ್ತಿರ ಇದೆ. ಸೊ ಈ ಭಾಗದಲ್ಲಿ ಈಗ ಅಲ್ಲಿ ವಿಜಿಪುರ ಹೋಬಳಿ ಏನು ಆಸ್ತಿಗಳಿದಾವೋ, ಈ ಆಸ್ತಿಗಳಿಗೆ ಸ್ವಲ್ಪ ಅಂತರ್ಜಲ ಇಂಪ್ರೂವ್ ಮಾಡಲಿಕ್ಕೆ ಅಂತ
ಗೌರ್ಮೆಂಟಿಂದ ನೋಡಿ ಏತ ನೀರಾವರಿ ಸ್ಕೀಮು ಆಗ್ತಾ ಇದೆ. ಈಗ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 80% ವರ್ಕು ಆಗಿದೆ, ಇನ್ನೂ ಒಂದು 20% ವರ್ಕು ಆಗ್ತಕ್ಕಂಥದ್ದು ಇದೆ. ಸೊ ಇದೆಲ್ಲ ಕಂಪ್ಲೀಟೆಡ್ ಆದರೆ ಸೊ ಈ ಒಂದು ಆಸ್ತಿಗೆ ನಿಮಗೆ ಈ ಒಂದು ಕಾವೇರಿ ರಿವರಿಂದ ಈ ಭಾಗದ ರೈತರುಗಳಿಗೆ ಭಾಳ ಅನುಕೂಲ ಆಗ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಒಟ್ಟಲ್ಲಿ ಆಗುತ್ತೆ, ಇನ್ನು 6 ತಿಂಗಳಲ್ಲಿ ವರ್ಷ ಆಗಲಿ 100% ಆಗುತ್ತೆ. ಓಕೆ, ಇವರು ಒಂದು ಕುಂಟೆಗೆ 1,15,000 ರೂಪಾಯಿ ಹೇಳ್ತಾ ಇದ್ದಾರೆ. ಒಂದು ಕುಂಟೆಗೆ 1,15,000 ಹೇಳ್ತಾ ಇದ್ದಾರೆ, ಫೈನಲ್ ರೈಟು ಅಂತ ಹೇಳ್ತಾ ಇದ್ದಾರೆ. ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಹೆಚ್ಚುವರಿಯಾಗಿ ಏನು ಮಾತಾಡೋದಾದರೂ ಅವ್ರ ಹತ್ರ ಮಾತಾಡಬೇಕು. ಓಕೆ, ಥ್ಯಾಂಕ್ ಯು ಸರ್.